ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಿಗೆ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ, ಈ ಒಂದು ಪತ್ರಿಕೆಯ ಅಡಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ we will discuss on 41st session, that is achievements of UNO ಪಾರ್ಟ್ 1. ವಿಶ್ವಸಂಸ್ಥೆಯ ಸಾಧನೆಗಳನ್ನ ತುಂಬಾ ಬೃಹತ್ ಸಾಧನೆಗಳು ಇರೋದ್ರಿಂದ, ತುಂಬಾ ವಿವರಣೆಗಳನ್ನ ಒಳಗೊಂಡಿರೋದ್ರಿಂದ ನಾನು ವಿಶ್ವಸಂಸ್ಥೆಯ ಸಾಧನೆಗಳನ್ನ 4 ಭಾಗಗಳಲ್ಲಿ 4 ಸೆಷನ್ ನಲ್ಲಿ ವಿವರಿಸೋಳ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮೊದಲ ಭಾಗವನ್ನ, ವಿಶ್ವಸಂಸ್ಥೆಯ ಸಾಧನೆಗಳು, ಅದರ ಒಂದು ಮೊದಲ ಭಾಗವನ್ನ ಚರ್ಚಿಸೋಣ. ಓಕೆ, ಸೊ ದ ಫಸ್ಟ್ ಅಚೀವ್ಮೆಂಟ್ ಆಫ್ UNO ಇಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪೀಸ್ ಅಂಡ್ ಸೆಕ್ಯೂರಿಟಿ. ಖಂಡಿತವಾಗಿಯೂ ಇದರ ಮೂಲ ಧ್ಯೇಯ, ಉದ್ದೇಶ, ತತ್ವ ಎಲ್ಲವೂ ಕೂಡ ಎಲ್ಲಾ ವಿಷಯಗಳಲ್ಲಿ ಮೊದಲ ಆದ್ಯತೆಯನ್ನು ಪಡಿತಕ್ಕಂಥ ವಿಷಯ ಜಾಗತಿಕ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆ. ಹಾಗಾದ್ರೆ ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಇದುವರೆಗೂ ಯಾವ ಸಾಧನೆಗಳನ್ನ, ಯಾವ ಕಾರ್ಯಗಳನ್ನ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ ಒಂದೊಂದಾಗಿ, ದ ಫಸ್ಟ್ ಒನ್ ಈಸ್ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದಕ್ಕೆ ಅದು 6 ದಶಕಗಳಿಂದನೂ ಇಲ್ಲಿವರೆಗೂ ಕೂಡ ಏನು ವಿಶ್ವದ ಬಹಳಷ್ಟು ಕಡೆಗಳಲ್ಲಿ ಯಾವ ಸ್ಥಳಗಳನ್ನ ನಾವು ಟ್ರಬಲ್ ಸ್ಪಾಟ್ಸ್ ಅಂತ ಕರಿತೀವಿ. ಅನೇಕ ಹಿಂಸಾತ್ಮಕ ಅಥವಾ ಸಂಘರ್ಷಗಳು ನಡೆಯುವ ಸ್ಥಳಗಳು, ಸಣ್ಣ ಪ್ರಮಾಣದ ಯುದ್ಧ ನಡೆಯುವ ಸ್ಥಳಗಳು ಅಂತ ಏನ್ ಕರಿತೀವಿ, ಟ್ರಬಲ್ ಸ್ಪಾಟ್ಸ್ ಅಂತ ಹೇಳಿ, ಆ ಎಲ್ಲಾ ಟ್ರಬಲ್ ಸ್ಪಾಟ್ಗಳಿಗೆ ತನ್ನ ಶಾಂತಿ ಪಾಲನಾ ಪಡೆಗಳನ್ನ ಕಳಿಸೋದ್ರ ಮೂಲಕ ಮತ್ತು ವೀಕ್ಷಕ ಕಾರ್ಯಾಚರಣಾ ತಂಡಗಳನ್ನ ಕಳಿಸುವ ಮೂಲಕ ಅಂತ ಸ್ಥಳಗಳಲ್ಲಿ ಶಾಂತಿಯನ್ನ ಪುನಃ ಸ್ಥಾಪಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇದರಿಂದ ಅಲ್ಲಲ್ಲಿ ನಡೀತಕ್ಕಂತಹ ಸಂಘರ್ಷಗಳ ಪ್ರಮಾಣ ಮತ್ತು ಹಿಂಸೆಯ ಪ್ರಮಾಣ ಕಡಿಮೆ ಆಗಿದ್ರಿಂದ ಜಾಗತಿಕ ಶಾಂತಿ ಸ್ಥಾಪನೆ ಆಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಗಳನ್ನ ಕೊಡೋದಾದ್ರೆ, ಏನು ಭಯೋತ್ಪಾದಕ ಚಟುವಟಿಕೆಗಳು ಅಂತ ಏನ್ ಕರಿತೀವಿ, ಅಂತಹ ಚಟುವಟಿಕೆಗಳು ನಡೆಯುವ ಒಂದು ಸ್ಥಳಗಳಲ್ಲಿ ಇದು ವಿಶ್ವಸಂಸ್ಥೆ ತನ್ನದೇ ಆದಂತಹ ವೀಕ್ಷಕರನ್ನ ನೇಮಿಸೋದ್ರ ಮೂಲಕ ಅಂತಹ ಚಟುವಟಿಕೆಗಳ ಪ್ರಮಾಣವನ್ನ ಕಡಿಮೆ ಆಗೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ದೆನ್ ಪ್ರಿವೆಂಟಿಂಗ್ ನ್ಯೂಕ್ಲಿಯರ್ ಪ್ರೊಲಿಫರೇಷನ್, ಏನು ಪರಮಾಣು ಪ್ರಸರಣವನ್ನ ತಡೆಗಟ್ಟುವುದು ಅತಿ ಮುಖ್ಯ. ಯಾಕಂದ್ರೆ ಇವತ್ತಿನ ಜಾಗತಿಕ ಶಾಂತಿಗೆ ಅತಿ ಮಾರಕವಾಗಿರ್ತಕ್ಕಂಥ ವಿಷಯ ಪರಮಾಣು ಪ್ರಸರಣ. ಏನು ಇವತ್ತು ಪರಮಾಣು ಹೊಂದಿದಂತಹ ರಾಷ್ಟ್ರಗಳು ಏನಿದಾವೆ ಅವೆಲ್ಲವುಗಳನ್ನ ಯಾವುದರಿಂದ ಇದು ನಿಯಂತ್ರಣ ಮಾಡ್ತಾ ಇದೆ ಅಂದ್ರೆ, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಅಂತ ಹೇಳಿ, ಇಟ್ ಈಸ್ ವರ್ಕಿಂಗ್ ಆಸ್ ಇಟ್ ಈಸ್ ಸರ್ವಿಂಗ್ ಆಸ್ ದ ವರ್ಲ್ಡ್ಸ್ ನ್ಯೂಕ್ಲಿಯರ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ ನಾವು. ವಿಶ್ವದ ಪರಮಾಣು ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಈ ಸಂಸ್ಥೆ, ಈ ಏಜೆನ್ಸಿ. ಯಾಕಂದ್ರೆ ಇಟ್ಸ್ ಎಕ್ಸ್ಪರ್ಟ್ಸ್ work to verify that safeguarded nuclear material is used only for the peaceful purposes. ಏನು ಪರಮಾಣು ಶಕ್ತಿಯನ್ನ ಪ್ರಯೋಗವನ್ನು ಮಾಡಿದಂತಹ ರಾಷ್ಟ್ರಗಳು ಆ ಒಂದು ಪರಮಾಣು ಶಕ್ತಿಯನ್ನ ಅತ್ಯಂತ ಸುರಕ್ಷಿತ ರೀತಿಯಲ್ಲಿ ಮತ್ತು ಶಾಂತಿಯುತ ಬಳಕೆಗೆ ಅದನ್ನ ಬಳಸ್ಕೊಳ್ತಾ ಇದ್ದಾರೋ ಇಲ್ಲೋ ಅನ್ನೋದನ್ನ ನೋಡೋಕೆ ಈ ಒಂದು IAEA ಕಾರ್ಯವನ್ನು ನಿರ್ವಹಿಸುತ್ತೆ. ಪ್ರಸ್ತುತ ಈ IAEA 180 ರಾಷ್ಟ್ರಗಳೊಂದಿಗೆ ತನ್ನ ಒಪ್ಪಂದಗಳನ್ನು ಮಾಡಿಕೊಳ್ಳುವುದರ ಮೂಲಕ ಆ ಎಲ್ಲಾ ರಾಷ್ಟ್ರಗಳಲ್ಲಿ ಅಣ್ವಸ್ತ್ರ ತುಂಬಾ ಶಾಂತಿಯುತ ಬಳಕೆ ಮತ್ತು ಸುರಕ್ಷಿತ ಬಳಕೆಗೆ ಒಳಗಾಗ್ತಿದೆಯೋ ಇಲ್ವೋ ಅನ್ನೋದನ್ನ ಇದು ಪರಿಶೀಲನೆ ಮಾಡ್ತಾ ಇದೆ. ಆ ಮೂಲಕ ಪರಮಾಣುವನ್ನ ಏನು ಯುದ್ಧ ಅಥವಾ ಹಿಂಸೆಗೆ, ಸರ್ವನಾಶಕ್ಕೆ ಬಳಕೆ ಆಗುವುದನ್ನ ತಡಿತಾ ಇದೆ. ದೆನ್ ಸಪೋರ್ಟಿಂಗ್ ಡಿಸಾರ್ಮ್ಮೆಂಟ್, ನಿಶಸ್ತ್ರೀಕರಣವನ್ನು ಬೆಂಬಲಿಸುವುದು. ಖಂಡಿತ ಇದು ಆರಂಭದಿಂದನೂ ಕೂಡ, ಯಾಕಂದ್ರೆ 2 ಜಾಗತಿಕ ಮಹಾಯುದ್ಧಗಳಿಗೆ ಅತಿ ಮುಖ್ಯ ಕಾರಣ ಅಂದ್ರೆ ಶಸ್ತ್ರಾಸ್ತ್ರೀಕರಣ. ಅದನ್ನ ಕಡಿಮೆ ಮಾಡೋದಕ್ಕೆ ಇದು ನಿಶಸ್ತ್ರೀಕರಣವನ್ನ ಬೆಂಬಲಿಸ್ತಾನೆ ಇದೆ. ಆ ನಿಟ್ಟಿನಲ್ಲಿ ಅನೇಕ ಒಪ್ಪಂದಗಳನ್ನ ಇದರ ಒಂದು ಸಾರಥ್ಯದಲ್ಲಿ ಮಾಡಲಾಗಿದೆ. ಉದಾಹರಣೆಗೆ ಕೆಮಿಕಲ್ ವೆಪನ್ಸ್ ಕನ್ವೆನ್ಷನ್ 1997ರಲ್ಲಿ ನಡೆದಂತ ಈ ಒಪ್ಪಂದಕ್ಕೆ 190 ರಾಷ್ಟ್ರಗಳು ಸಹಿ ಹಾಕಿದಾವೆ. ದೆನ್ ಮೈನ್ ಬ್ಯಾನ್ ಕನ್ವೆನ್ಷನ್ 1997, ಇದಕ್ಕೂ ಕೂಡ 162 ರಾಷ್ಟ್ರಗಳು ಸಹಿ ಹಾಕಿದಾವೆ. ದ ಆರ್ಮ್ಸ್ ಟ್ರೇಡ್ ಟ್ರೀಟಿ 2014, ಇದಕ್ಕೆ 69 ರಾಷ್ಟ್ರಗಳು ಸಹಿ ಹಾಕಿದಾವೆ. ಇದಲ್ಲದೆ ಸ್ಥಳೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪಕರು ಅಂತ ಏನ್ ಕರಿತೀವಿ, US ಪೀಸ್ ಕೀಪರ್ಸ್
ಆಫನ್ ವರ್ಕ್ ಟು ಇಂಪ್ಲಿಮೆಂಟ್ ಡಿಸಾರ್ಮ್ಮೆಂಟ್ ಅಗ್ರಿಮೆಂಟ್ಸ್ ಬಿಟ್ವೀನ್ ವಾರಿಂಗ್ ಪಾರ್ಟೀಸ್. ಸ್ಥಳೀಯ ಮಟ್ಟದಲ್ಲಿ ಅಲ್ಲಲ್ಲಿ ಯುದ್ಧ ಸಂಘರ್ಷಗಳಲ್ಲಿ ತೊಡಗತಕ್ಕಂತಹ ಪಾರ್ಟಿಗಳ ನಡುವೆ ಇದೇನು ಮಾಡತ್ತೆ, ಶಾಂತಿ ಸ್ಥಾಪನಾ ಕಾರ್ಯವನ್ನ, ವಿಶೇಷವಾಗಿ ನಿಶಸ್ತ್ರೀಕರಣ ಒಪ್ಪಂದಗಳನ್ನ ಮಾಡ್ತಾನೆ ಇದೆ. ದೆನ್ ಫೋರ್ತ್ ಒನ್ ಈಸ್, ಸೊ ಇದೆ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆಯ ಭಾಗವಾಗಿ 4ನೇ ಒಂದು ಕಾರ್ಯ ಅಂದ್ರೆ ಪ್ರಿವೆಂಟಿಂಗ್ ಜಿನೋಸೈಡ್ಸ್ ಅಂತ. ನರಮೇಧವನ್ನ ತಡೆಗಟ್ಟುವುದು. ನರಮೇಧ ಇಡೀ ಮಾನವ ಕುಲಕ್ಕೆ ಒಂತರಹ ಅವಮಾನವನ್ನು ಉಂಟು ಮಾಡ್ತಕ್ಕಂತಹ ಘಟನೆ. ಸೊ ಅಂತಹ ಘಟನೆಯನ್ನ ತಡೆಯೋದಕ್ಕೆ ಇದು ಒಂದು ರಾಷ್ಟ್ರೀಯ, ಜನಾಂಗೀಯ ಅಥವಾ ಧಾರ್ಮಿಕ ಗುಂಪನ್ನ ನಾಶ ಮಾಡುವ ಉದ್ದೇಶದಿಂದ ಮಾಡಿದಂತ ಕೃತ್ಯಗಳು ಅಂತ ಕರಿತೀವಿ ನಾವು ನರಮೇಧ ಅಂದ್ರೆ. ಅದರಿಂದ ಹಿಂದೆ ಯಾವುದೋ ಒಂದು ದ್ವೇಷ, ಅಮಾನವೀಯ ದ್ವೇಷ ಇರುತ್ತೆ. ಅದು ರಾಷ್ಟ್ರೀಯತೆ ಆಧಾರದ ಮೇಲೆ ಇರ್ಬೋದು, ಜನಾಂಗೀಯ ಆಧಾರದ ಮೇಲೆ ಅಥವಾ ಧಾರ್ಮಿಕ ವಿಷಯದ ಆಧಾರದ ಮೇಲೆ ಇರ್ಬೋದು. ಅಂತಹ ಆಧಾರವಾಗಿ ಇಟ್ಕೊಂಡು ಒಂದು ಗುಂಪು ಇನ್ನೊಂದು ಗುಂಪನ್ನ ನರಮೇಧಕ್ಕೆ ಈಡು ಮಾಡುವುದು. ಸೊ ಇಂತಹ ನರಮೇಧವನ್ನ ಎದುರಿಸೋಕೆ ನಿಷೇಧ ಮಾಡೋದಕ್ಕೆ ವಿಶ್ವಸಂಸ್ಥೆ ಮೊಟ್ಟ ಮೊದಲ ಒಪ್ಪಂದವನ್ನ ಜಾರಿ ಮಾಡಿ ಅದನ್ನ ಅಸ್ತಿತ್ವಕ್ಕೆ ತಂದಿದೆ. ಸೊ 1948ರ ಒಂದು ನರಮೇಧದ ಒಡಂಬಡಿಕೆ ಅಂತ ಹೇಳಿ ಮಾಡಿ, ಆ ಒಡಂಬಡಿಕೆಗೆ ಇದುವರೆಗೂ 146 ರಾಷ್ಟ್ರಗಳು ಅನುಮೋದನೆ ನೀಡಿವೆ. ಸೊ ಅಂದ್ರೆ 146 ರಾಷ್ಟ್ರಗಳು ಸಹ ಯುದ್ಧದಲ್ಲಿ ಮತ್ತು ಶಾಂತಿ ಕಾಲದಲ್ಲಿ, ನೋಡಿ ಕೇವಲ ಯುದ್ಧದಲ್ಲಿ ಮಾತ್ರ ಅಲ್ಲ, ಈವನ್ ಶಾಂತಿ ಕಾಲದಲ್ಲೂ ಸಹ ಈ ಜಾತಿ, ಜನಾಂಗ, ಧರ್ಮ, ರಾಷ್ಟ್ರೀಯತೆ ಇವು ಯಾವುದೇ ಆಧಾರದಲ್ಲಿ ನರಮೇಧ ಕೃತ್ಯಗಳನ್ನ ನಡೆಸಬಾರದು ಅಂತ ಹೇಳಿ ಈ ಕೃತ್ಯಗಳನ್ನ ತಡೆಗಟ್ಟೋದಕ್ಕೆ ಮತ್ತು ಒಂದು ವೇಳೆ ನಡೆದ್ರೆ ಶಿಕ್ಷಿಸೋದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಅಂತ ಹೇಳಿ 146 ರಾಷ್ಟ್ರಗಳು ಈ ಒಪ್ಪಂದಕ್ಕೆ, ನರಮೇಧ ಒಡಂಬಡಿಕೆಗೆ ಸಹಿ ಹಾಕಿವೆ 1948ರಲ್ಲಿ. Then the second achievement is economic development. ಶಾಂತಿ ಮತ್ತು ಭದ್ರತೆ ಸ್ಥಾಪನೆ ಆದ ನಂತರ ಅತ್ಯಂತ ರಾಷ್ಟ್ರಕ್ಕೆ ಮುಖ್ಯವಾದದ್ದು ಏನು ಅಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ. ಹಾಗಿದ್ರೆ ಆರ್ಥಿಕ ಅಭಿವೃದ್ಧಿಯ ವಿಷಯದಲ್ಲಿ ಜಗತ್ತಿನ ಅನೇಕ ರಾಷ್ಟ್ರಗಳ ಆರ್ಥಿಕ ಪ್ರಗತಿಗೆ ವಿಶ್ವಸಂಸ್ಥೆ ಯಾವ ಯಾವ ಕೊಡುಗೆಗಳನ್ನ ನೀಡೋದ್ರ ಮೂಲಕ ಸಾಧನೆಯನ್ನ ಮಾಡಿದೆ ಅಂತ ನೋಡೋದಾದ್ರೆ, ದ ಫಸ್ಟ್ ಒನ್ ಈಸ್ ಸಬ್ ಪಾಯಿಂಟ್ ಈಸ್ ಪ್ರಮೋಟಿಂಗ್ ಡೆವಲಪ್ಮೆಂಟ್, ಅಭಿವೃದ್ಧಿಯನ್ನು ಉತ್ತೇಜನ ಮಾಡೋದು. ಸೊ ಇದು 2000ದಿಂದ ಪ್ರಪಂಚದಾದ್ಯಂತ ಜನರ ಜೀವನ ಮಟ್ಟ ಮತ್ತು ಮಾನವ ಕೌಶಲ್ಯಗಳನ್ನ ಮತ್ತು ಸಾಮರ್ಥ್ಯವನ್ನ ಉತ್ತೇಜಿಸೋದಕ್ಕೋಸ್ಕರ. ಸೊ ಅಭಿವೃದ್ಧಿ ಅಂದ್ರೆ ಕೇವಲ ಆರ್ಥಿಕ ಅಭಿವೃದ್ಧಿ ಅಂದ್ರೆ ಕೇವಲ ಕೃಷಿ, ಕೈಗಾರಿಕೆ ಇದು ಅಷ್ಟೇ ಅಲ್ಲ. ತೃತೀಯ ವಲಯಗಳ ಒಂದು ಮಟೀರಿಯಲಿಸ್ಟಿಕ್ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ರಾಷ್ಟ್ರೀಯ ಆದಾಯ ಅಷ್ಟೇ ಅಲ್ಲ, ಸರಕು ಮತ್ತು ಸೇವೆಗಳ ಉತ್ಪಾದನೆ ಅಷ್ಟೇ ಅಲ್ಲ, ಜನರ ಜೀವನ ಮಟ್ಟದ ಅಭಿವೃದ್ಧಿ ಆಗ್ಬೇಕು. ಅದನ್ನ ನಾವು ನೈಜ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಜನರ ಜೀವನ ಮಟ್ಟದ ಅಭಿವೃದ್ಧಿ ಆಗೋದಕ್ಕೆ ಮತ್ತು ಮಾನವ ಕೌಶಲ್ಯಗಳ ಅಭಿವೃದ್ಧಿ ಆಗೋದಕ್ಕೆ ಮತ್ತು ಅವರ ಒಂದು ಸಾಮರ್ಥ್ಯ, ಪೊಟೆನ್ಶಿಯಾಲಿಟಿ ಅಂತ ಕರಿತೀವಿ, ಅವರ ಸಾಮರ್ಥ್ಯವನ್ನ ಹೆಚ್ಚಿಸೋದಕ್ಕೆ, ದಟ್ ಈಸ್ ದ ರಿಯಲ್ ಡೆವಲಪ್ಮೆಂಟ್. ಕೇವಲ ನಾವು ಸರಕು ಮತ್ತು ಸೇವೆಗಳ ಉತ್ಪಾದನೆ ಹೆಚ್ಚಿಗೆ ಮಾಡಿ ಅಲ್ಲಿ ಮಾನವ ಕೌಶಲ್ಯ ಮತ್ತು ಜನರ ಜೀವನ ಮಟ್ಟ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅದನ್ನ ನಾವು ಅಭಿವೃದ್ಧಿ ಅಂತ ಕರೆಯೋಕ್ಕಾಗೋದಿಲ್ಲ. ಸೊ ಇತ್ತೀಚೆಗೆ 2000ದಿಂದ ಏನ ಫಿಕ್ಸ್ ಮಾಡಿದೆ ಅಂದ್ರೆ ವಿಶ್ವಸಂಸ್ಥೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ ಫಿಕ್ಸ್ ಮಾಡಿ, ಅದರ ಅಡಿಯಲ್ಲಿ ಜಗತ್ತಿನಾದ್ಯಂತ ಜನರ ಜೀವನ ಮಟ್ಟ ಮತ್ತು ಅವರಲ್ಲಿರ್ತಕ್ಕಂತಹ ಕೌಶಲ್ಯಗಳು ಮತ್ತು ಪೊಟೆನ್ಶಿಯಾಲಿಟಿ, ಅವರ ಸಾಮರ್ಥ್ಯವನ್ನ ಉತ್ತೇಜಿಸ್ತಕ್ಕಂತಹ ಪ್ರಯತ್ನವನ್ನ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಮೂಲಕ ಮಾಡ್ತಾ ಇದೆ. ದೆನ್ ಯುಎನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಏನ್ UNDP ಅಂತ ಕರಿತೀವಿ, ಇಟ್ ಸಪೋರ್ಟ್ಸ್ more than 4,800 projects to reduce poverty, promote good governance, address crisis and preserve the environment. ಈ ಒಂದು UNDP ಕಾರ್ಯಕ್ರಮದ ಅಡಿಯಲ್ಲಿ ಬಡತನವನ್ನ ಕಡಿಮೆ ಮಾಡೋದಕ್ಕೆ, ಅಂದ್ರೆ ಬಡತನ ಅನ್ನೋದು ಅತ್ಯಂತ ದೊಡ್ಡ ಮತ್ತು ಅಸಹ್ಯಕರವಾದಂತಹ ಆರ್ಥಿಕ ಸಮಸ್ಯೆ. ಸೊ ಈ ಬಡತನ ಕಡಿಮೆ ಆದ್ರೆ ಖಂಡಿತವಾಗಿಯೂ ನಿರುದ್ಯೋಗ ಸಮಸ್ಯೆ ಅದಕ್ಕೆ ಅಂಟಿಕೊಂಡಿರುತ್ತೆ, ಅದು ಕೂಡ ಕಡಿಮೆ ಆಗತ್ತೆ, ಜನರ ಜೀವನ ಮಟ್ಟ ಸಹಜವಾಗಿ ಸುಧಾರಿಸುತ್ತೆ. ಸೊ ಇಂತಹ ಬಡತನವನ್ನ ಕಡಿಮೆ ಮಾಡೋದಕ್ಕೆ ಮತ್ತು ಗುಡ್ ಗವರ್ನೆನ್ಸ್, ಉತ್ತಮ ಆಡಳಿತವನ್ನ ಉತ್ತೇಜನ ಮಾಡೋದಕ್ಕೆ ಮತ್ತು ಈ ಆರ್ಥಿಕ ಸಮಸ್ಯೆಗಳೆಲ್ಲ ಅಥವಾ ಬಿಕ್ಕಟ್ಟುಗಳನ್ನ ಬಗೆಹರಿಸೋದಕ್ಕೆ, ಜೊತೆಗೆ ಪರಿಸರವನ್ನು ಸಂರಕ್ಷಣೆ ಮಾಡೋದಕ್ಕೆ UNDP ಕಾರ್ಯಕ್ರಮದ ಅಡಿಯಲ್ಲಿ 4800ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ
ಏನ್ ಮಾಡಲಾಗಿದೆ, ಬೆಂಬಲಿಸಲಾಗಿದೆ, ಕೈಗೆತ್ತಿಕೊಳ್ಳಲಾಗಿದೆ. ದೆನ್ ದ UN ಚಿಲ್ಡ್ರನ್ಸ್ ಫಂಡ್, ಯುನಿಸೆಫ್ ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತ ಕರಿತೀವಿ. ಇಟ್ ವರ್ಕ್ಸ್ ಇನ್ ಮೋರ್ ದೆನ್ 150 countries, primarily on the child protection, immunization, girls education and emergency aid ಅಂತ. ಸೊ ಇದು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಯುನಿಸೆಫ್. ಇದು ಅತಿ ಪ್ರಮುಖ ಅಂಗಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ, ವಿಶ್ವಸಂಸ್ಥೆಯ ಉಪ ಅಂಗಸಂಸ್ಥೆಯಾಗಿ. ಇದು 150ಕ್ಕೂ ಹೆಚ್ಚು ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದು, ಮುಖ್ಯವಾಗಿ ಇದರ ಉದ್ದೇಶ ಏನು ಅಂದ್ರೆ ಮಕ್ಕಳ ಸಂರಕ್ಷಣೆ ಮತ್ತು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದು. ಏನು ನಾವು ಬಾಲ್ಯ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಒಂದು ಲಭ್ಯತೆ ಎಷ್ಟು ಬೇಕಾಗಿರುತ್ತೆ ಮತ್ತು ಮಕ್ಕಳ ಹಕ್ಕುಗಳೇನು, ಅವೆಲ್ಲ ವಿಷಯಗಳನ್ನ ಇದು ನೋಡ್ಕೊಳ್ಳುತ್ತೆ. ಬಾಲಕಿಯರ ಶಿಕ್ಷಣ ಮತ್ತು ತುರ್ತು ನೆರವು, ವಿಶೇಷವಾಗಿ ಬಾಲಕಿಯರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡೋದು ಮತ್ತು ಬಾಲಕಿಯರ ಆರೋಗ್ಯ, ಬಾಲಕಿಯರಿಗೆ ಪೌಷ್ಟಿಕ ಆಹಾರ ವಿತರಣೆಯಂತಹ ಕಾರ್ಯಕ್ರಮಗಳನ್ನು ಮಾಡುವುದು ಮತ್ತು ಮಕ್ಕಳಿಗೆ ಜಗತ್ತಿನಾದ್ಯಂತ ಇರತಕ್ಕಂಥ ಮಕ್ಕಳ ಸಮೂಹಕ್ಕೆ ಏನಾದರೂ ತುರ್ತಾಗಿ ಸಮಸ್ಯೆಗಳು ಒದಗಿದ್ರೆ ಅಂತಹ ಸಮಸ್ಯೆಗಳಿಗೆ ತುರ್ತು ನೆರವನ್ನು ನೀಡತಕ್ಕಂತಹ ಕಾರ್ಯವನ್ನ ಈ ಯುನಿಸೆಫ್ ಮಾಡ್ತಾ ಇದೆ. ದೆನ್ UN ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್, ಯುನೈಟೆಡ್ ಅಂತ ಕರಿತೀವಿ ನಾವು, UN ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಸೊ ಇಟ್ ಹೆಲ್ಪ್ಸ್ ಡೆವಲಪಿಂಗ್ ಕಂಟ್ರೀಸ್ ಮೇಕ್ ದ ಮೋಸ್ಟ್ ಆಫ್ ದೇರ್ ಟ್ರೇಡ್ ಅಪಾರ್ಚುನಿಟೀಸ್. ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಮತ್ತು ಹಿಂದುಳಿದಂತ ರಾಷ್ಟ್ರಗಳಿಗೆ ತಮ್ಮ ವ್ಯಾಪಾರ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ಬಳಸಿಕೊಳ್ಳೋದಕ್ಕೆ ಈ ಯುನೈಟೆಡ್ ಸಹಾಯವನ್ನ ಮಾಡುತ್ತೆ. ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳು ತಮ್ಮ ಸ್ವಸಾಮರ್ಥ್ಯದಿಂದ, ತಮ್ಮ ಸ್ವಪ್ರಭಾವ ಮತ್ತು ಆರ್ಥಿಕ ಶಕ್ತಿಯಿಂದ ತಮಗೆ ಅನುಕೂಲಕರವಾದಂತಹ ವ್ಯಾಪಾರ ಅವಕಾಶಗಳನ್ನ ಪಡ್ಕೊಂಡಿರ್ತವೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ. ಬಟ್ ಸಮಸ್ಯೆ ಏನು ಅಂದ್ರೆ ಆರ್ಥಿಕವಾಗಿ ಕಡಿಮೆ ಶಕ್ತಿಯನ್ನು ಹೊಂದಿದಂತಹ ಅಭಿವೃದ್ಧಿಶೀಲ ಮತ್ತು ಹಿಂದುಳಿದಂತ ರಾಷ್ಟ್ರಗಳಿಗೆ ವಿಶೇಷವಾದಂತಹ ವ್ಯಾಪಾರ ಅವಕಾಶಗಳನ್ನು ಒದಗಿಸಿಕೊಡುವ ಕೆಲಸವನ್ನ ಈ ಯುನೈಟೆಡ್ ಮಾಡ್ತಾ ಇದೆ. Then World Bank provides developing countries with loans and grants and has supported more than 12,000 projects in more than 170 countries since 1947. ಸೊ ನೋಡಿ ಎಂತ ಬೃಹತ್ ಒಂದು ಆರ್ಥಿಕ ನೆರವನ್ನ ನೀಡ್ತಾ ಇದೆ ಅಂದ್ರೆ ಅದಕ್ಕೆ ಇದನ್ನ ವಿಶ್ವ ಬ್ಯಾಂಕ್ ಅಂತ ಕರಿತೀವಿ. ಸೊ ವಿಶ್ವ ಬ್ಯಾಂಕ್ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ, ಇದು ಬಹಳ ಮುಖ್ಯ, ಅಭಿವೃದ್ಧಿ ಹೊಂದುತ್ತಿರತಕ್ಕಂಥ ರಾಷ್ಟ್ರಗಳಿಗೆ ಸಾಲ ಮತ್ತು ಅನುದಾನವನ್ನು ಕೊಡುತ್ತೆ. ಸೊ ಇದುವರೆಗೂ 1947ರಿಂದ 170ಕ್ಕೂ ಹೆಚ್ಚು ದೇಶಗಳಲ್ಲಿ 12,000ಕ್ಕೂ ಹೆಚ್ಚು ಯೋಜನೆಗಳಿಗೆ ಇದು ತನ್ನ ಬೆಂಬಲವನ್ನ, ಆರ್ಥಿಕ ಬೆಂಬಲವನ್ನ ನೀಡಿದೆ. ದೆನ್ ಎಲಿಮಿನೇಟಿಂಗ್ ರೂರಲ್ ಪವರ್ಟಿ, ಗ್ರಾಮೀಣ ಬಡತನವನ್ನ ನಿವಾರಿಸೋದು. ಯಾಕಂದ್ರೆ ಪ್ರತಿಯೊಂದು ರಾಷ್ಟ್ರದ ಪ್ರಗತಿಯ ಒಂದು ಬುನಾದಿ ಎಲ್ಲಿದೆ ಅಂದ್ರೆ, ಪ್ರಗತಿಯ ಮೂಲ ಎಲ್ಲಿದೆ ಅಂತಂದ್ರೆ ಅದು ಗ್ರಾಮೀಣ ಭಾಗದಲ್ಲಿ. ಗ್ರಾಮೀಣ ಭಾಗಗಳ ಅಭಿವೃದ್ಧಿ ಮತ್ತು ಸುಧಾರಣೆ ಆಗದೆ ಇಡೀ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ. ಸೊ ಹೀಗಾಗಿ ದ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, IFAD ಅಂತ ಕರಿತೀವಿ, ಇಟ್ ಪ್ರೊವೈಡ್ಸ್ ಲೋ ಇಂಟ್ರೆಸ್ಟ್ ಲೋನ್ಸ್ ಅಂಡ್ ಗ್ರಾಂಟ್ಸ್ ಟು ವೆರಿ ಪೂರ್ ರೂರಲ್ ಪೀಪಲ್. ಗ್ರಾಮೀಣ ಮಟ್ಟದಲ್ಲಿ ಏನು ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ನಿಧಿ IFAD, ಇದು ಈ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಅತ್ಯಂತ ಬಡ ಜನರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಮತ್ತು ಅನುದಾನವನ್ನ ನೀಡುತ್ತೆ. ಸೊ ನಮ್ಮ ದೇಶದಲ್ಲಿ ನಬಾರ್ಡ್ ಬ್ಯಾಂಕಿನ ಮೂಲಕ ಈ ತರಹದ ಸಹಾಯಗಳನ್ನ ಮಾಡ್ಲಾಗತ್ತೆ. ನಬಾರ್ಡ್ ಬ್ಯಾಂಕಿಗೆ ಈ ತರಹದ ಏನು IFAD ಸಹಾಯವನ್ನ ಮಾಡುತ್ತೆ. ನಬಾರ್ಡ್ ಗ್ರಾಮೀಣ ಬ್ಯಾಂಕುಗಳ ಮೂಲಕ ಗ್ರಾಮೀಣ ಜನರಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಬಡ ಜನರಿಗೆ ಮತ್ತು ವಿಶೇಷವಾಗಿ ರೈತರಿಗೆ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಸಾಲ ಮತ್ತು ಅನುದಾನವನ್ನ ನೀಡುವ ಕೆಲಸವನ್ನ ಮಾಡುತ್ತೆ. ದೆನ್ ಫೋಕಸಿಂಗ್ ಆನ್ ಆಫ್ರಿಕನ್ ಡೆವಲಪ್ಮೆಂಟ್. ಸೊ ಆಫ್ರಿಕಾದ ಅಭಿವೃದ್ಧಿಯ ಮೇಲೆ ಗಮನ ಕೇಂದ್ರೀಕರಿಸೋದು. ಯಾಕೆಂದ್ರೆ ಆಫ್ರಿಕಾ ತುಂಬಾ ಆರ್ಥಿಕವಾಗಿ ಹಿಂದುಳಿದಂತಹ ಖಂಡ. ಯಾಕೆ ಅಂದ್ರೆ ಅಲ್ಲಿ ಹವಾಮಾನ ವೈಪರೀತ್ಯದಿಂದ ಮತ್ತು ಇತ್ತೀಚೆಗೆ ಸ್ವತಂತ್ರ ಪಡ್ಕೊಂಡಂತಹ ರಾಷ್ಟ್ರಗಳನ್ನು ಒಳಗೊಂಡಿರುವುದರಿಂದ ಅಲ್ಲಿ ಆಫ್ರಿಕಾ ಆರ್ಥಿಕವಾಗಿ ಅಷ್ಟೇ ಅಲ್ಲ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಹಳಷ್ಟು ವಿಷಯಗಳಲ್ಲಿ ಹಿಂದೆ ಉಳಿದಿದ್ದರಿಂದ ಆಫ್ರಿಕಾದ ಅಭಿವೃದ್ಧಿಯ ಮೇಲೆ ವಿಶೇಷ ಗಮನ ಹರಿಸ್ತಕ್ಕಂಥ ಕೆಲಸವನ್ನ ವಿಶ್ವಸಂಸ್ಥೆ ಮಾಡ್ತಾ ಇದೆ. ಸೊ ನಮ್ಗೆ ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಸೊ
ಆಫ್ರಿಕಾ ವಿಶ್ವಸಂಸ್ಥೆಯ ಒಂದು ಆದ್ಯತೆ, ಏನು ನಾವು ಪ್ರಯಾರಿಟಿ ಸೆಕ್ಟರ್ ಅಂತ ಕರಿತೀವಿ, ಆ ಪ್ರಯಾರಿಟಿ ಟೆರಿಟರಿ ಆಗಿ ಮುಂದುವರಿತಾ ಇದೆ ಆಫ್ರಿಕಾ ಖಂಡ. ಸೊ ನಾವು ಏನು ವಿಶ್ವಸಂಸ್ಥೆ ಒಟ್ಟು ವೆಚ್ಚವನ್ನ ಮಾಡತ್ತೆ, ಅದರಲ್ಲಿ 36% ಆಫ್ರಿಕಾ ಖಂಡಕ್ಕಾಗಿನೇ ಖರ್ಚು ಮಾಡಲಾಗತ್ತೆ. ಸೊ ಇದು ವಿಶ್ವದ ಉಳಿದೆಲ್ಲ ಪ್ರದೇಶಗಳಿಗಿಂತ ಅತಿ ದೊಡ್ಡ ಪಾಲು. ಸೊ ಈ ರೀತಿ ವಿಶ್ವಸಂಸ್ಥೆಯ ಎಲ್ಲಾ ಏಜೆನ್ಸಿಗಳು ಆಫ್ರಿಕಾಕ್ಕೆ ಪ್ರಯೋಜನವಾಗುವ ರೀತಿಯೇ ವಿಶೇಷ ಕಾರ್ಯಕ್ರಮಗಳನ್ನ ಹೊಂದಿರ್ತವೆ. ಅದು ಹಸಿವು ನಿವಾರಣೆ ಆಗಿರ್ಬೋದು, ನಿರುದ್ಯೋಗ ನಿವಾರಣೆ ಆಗಿರ್ಬೋದು, ಪೌಷ್ಟಿಕಾಂಶದ ಹೆಚ್ಚಳ ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳ ಆರೋಗ್ಯ ಕಾರ್ಯಕ್ರಮಗಳಾಗಿರ್ಬೋದು, ಒಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಆಫ್ರಿಕಾ ಖಂಡಕ್ಕೆ ಕೆಲವು ವಿಶೇಷ ಪ್ಯಾಕೇಜ್ಗಳನ್ನ ವಿಶ್ವಸಂಸ್ಥೆ ಹಮ್ಮಿಕೊಳ್ಳುವುದರ ಮೂಲಕ ಆಫ್ರಿಕಾ ಖಂಡದ ಆರ್ಥಿಕ ಅಭಿವೃದ್ಧಿಗೆ ಪ್ರಯತ್ನಿಸ್ತಾ ಇದೆ. ಯಾಕೆಂದ್ರೆ ಉಳಿದೆಲ್ಲ ಖಂಡಗಳಿಗಿಂತ ಇದು ಹಿಂದುಳಿದ್ರಿಂದ, ಸೊ ಇದನ್ನ ಜಾಗತಿಕವಾಗಿ ಒಂದು ನಿಗದಿತ ಸ್ಥಾನದಲ್ಲಿ ಎತ್ತಬೇಕು ಅಂದ್ರೆ ಇದಕ್ಕೆ ವಿಶೇಷವಾದಂತಹ ಒಂದು ಸಹಾಯ ಬೇಕು ಅನ್ನೋದನ್ನ ಮನವರಿತ ವಿಶ್ವಸಂಸ್ಥೆ ತನ್ನ ಒಟ್ಟು ಖರ್ಚಿನಲ್ಲಿ 36%ಕ್ಕಿಂತ ಹೆಚ್ಚು ಖರ್ಚನ್ನ ಈ ಆಫ್ರಿಕಾ ಖಂಡದ ಮೇಲೆನೆ ಮಾಡ್ತಾ ಇದೆ. ದೆನ್ ಪ್ರಮೋಟಿಂಗ್ ವುಮೆನ್ಸ್ ವೆಲ್ ಬೀಯಿಂಗ್, ಮಹಿಳಾ ಯೋಗಕ್ಷೇಮವನ್ನ ಉತ್ತೇಜಿಸುವುದು. ಖಂಡಿತ ಮನುಕುಲದ ಅರ್ಧ ಭಾಗದ ಆಲ್ಮೋಸ್ಟ್ ಆಲ್ ಅರ್ಧ ಜನಸಂಖ್ಯೆ ಮಹಿಳೆಯರಿದ್ದಾರೆ. ಸೊ ಇಡೀ ಜಗತ್ತಿನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅಲ್ಲಿ ಮಹಿಳಾ ಯೋಗಕ್ಷೇಮ ಮತ್ತು ಮಹಿಳಾ ಅಭಿವೃದ್ಧಿ ಅತಿ ಮುಖ್ಯವಾದದ್ದು. ಎಲ್ಲ ಒಂದು ಕಡೆಗೆ ಸಾಮಾಜಿಕ ಐತಿಹಾಸಿಕ ಕಾರಣಗಳಿಂದ ಬಹಳಷ್ಟು ರಾಷ್ಟ್ರಗಳಲ್ಲಿ ಮಹಿಳಾ ಯೋಗಕ್ಷೇಮ, ಮಹಿಳೆಯ ಸ್ಥಾನಮಾನ ಕಡಿಮೆ ಇರಬಹುದು. ಸೊ ಅದಕ್ಕೋಸ್ಕರ ಅದನ್ನ ವಿಶೇಷವಾಗಿ ಮೋಟಿವೇಟ್ ಮಾಡೋದಕ್ಕೆ ವಿಶ್ವಸಂಸ್ಥೆಯ ಏನು ಲಿಂಗ ಸಮಾನತೆ, ಮಹಿಳಾ ಸಬಲೀಕರಣಕ್ಕೆ ಮೀಸಲಾದಂತಹ ಒಂದು ಸಂಸ್ಥೆ, ಅಂಗಸಂಸ್ಥೆ ಸೊ ಈ ಮಹಿಳಾ ಯೋಗಕ್ಷೇಮಕ್ಕಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ದೆನ್ ಫೈಟಿಂಗ್ ಹಂಗರ್, ಹಸಿವಿನ ವಿರುದ್ಧ ಹೋರಾಡುವುದು. ಖಂಡಿತ ಸೊ ಭಾರತ ಸ್ವತಂತ್ರ ಪಡೆದಾಗ ಹಸಿವಿನ ಜೊತೆ ಹೋರಾಡ್ತಕ್ಕಂತಹ ರಾಷ್ಟ್ರವಾಗಿತ್ತು ನಮ್ಮದು ಸಹ. ಸೊ ನಮ್ಮ ದೇಶವನ್ನ ಹಡಗಿನಿಂದ ಬಾಯಿಗೆ ಹಪ್ಪಿಸುವ ರಾಷ್ಟ್ರ ಅಂತ ಕರೆಯಲಾಗ್ತಿತ್ತು. ಸೊ ಆಹಾರ ಪದಾರ್ಥಗಳಿಗೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆಯಾದಂತಹ ಪರಿಸ್ಥಿತಿ ನಮ್ಮದಾಗಿತ್ತು ಅವತ್ತು. ಆದ್ರೆ ನಮ್ಮ ರಾಷ್ಟ್ರದ ಒಂದು ವೈಜ್ಞಾನಿಕ ಮತ್ತು ತಾಂತ್ರಿಕ ಅಭಿವೃದ್ಧಿಯಿಂದ, ಕೃಷಿ ಕ್ಷೇತ್ರದಲ್ಲಾದಂತಹ ಅನೇಕ ಹಸಿರು ಕ್ರಾಂತಿಯಂತಹ ಕ್ರಾಂತಿಗಳಿಂದ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಪಡೆಯೋದ್ರ ಮೂಲಕ ಈ ಹಸಿವು ಅನ್ನುವ ಸಮಸ್ಯೆಯನ್ನ ನಾವು ನೀಗಿಸ್ಕೊಂಡ್ವಿ. ಬಟ್ ಇವತ್ತಿಗೂ ಕೂಡ ಆಫ್ರಿಕಾದಂತ ಖಂಡಗಳಲ್ಲಿ ಹಸಿವು ಅನ್ನುವ ದಾರಿದ್ರ್ಯ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಸೊ ಈ ಹಸಿವಿನ ವಿರುದ್ಧ ಹೋರಾಡೋದಕ್ಕೋಸ್ಕರ ಮುಖ್ಯವಾಗಿ ಈ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ, ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಫ್ ದ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಕರಿತೀವಿ, FAO, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಸೊ ಇದು ಹಸಿವನ್ನು ಸೋಲಿಸೋದಕ್ಕೆ ಸಾಕಷ್ಟು ಜಾಗತಿಕ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇಟ್ ಈಸ್ ಡೂಯಿಂಗ್ ಗ್ಲೋಬಲ್ ಎಫರ್ಟ್ಸ್ ಟು ಡಿಫೀಟ್ hunger. So it also helps developing countries to modernize and improve agriculture, forestry and fisheries practices in ways that conserve natural resources and improve nutrition. So ಇದು ಯಾವ ರೀತಿ ಬಡತನವನ್ನ ನೀಗಿಸೋದಕ್ಕೆ ತನ್ನ ಪ್ರಯತ್ನವನ್ನ ಮಾಡ್ತಾ ಇದೆ FAO ಅಂದ್ರೆ, ಇದು ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಿಗೆ ತನ್ನಲ್ಲಿರ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಿಕೊಂಡು ಅದರಿಂದ ಪೌಷ್ಟಿಕಾಂಶಗಳನ್ನು ಸುಧಾರಿಸುವ ರೀತಿಯಲ್ಲಿ ಕೃಷಿ, ಅರಣ್ಯ ಮತ್ತು ಮೀನುಗಾರಿಕೆ ಪದ್ಧತಿಗಳನ್ನ ಆಧುನೀಕರಣಗೊಳಿಸೋದು ಮತ್ತು ಸುಧಾರಿಸೋದು. ಸೊ ಆ ಮೂಲಕ ಹೆಚ್ಚು ಹೆಚ್ಚು ಪೌಷ್ಟಿಕಾಂಶಗಳನ್ನ ಒಳಗೊಂಡಂತಹ ಹೆಚ್ಚು ಆಹಾರ ಉತ್ಪಾದನೆಯನ್ನ ಮಾಡುವುದು. ಅದು ಕೃಷಿಯಿಂದ ಆಗಿರ್ಬೋದು, ಅರಣ್ಯ ಉತ್ಪಾದನೆಗಳಿಂದ ಆಗಿರ್ಬೋದು, ಮೀನುಗಾರಿಕೆಯಿಂದ ಆಗಿರ್ಬೋದು. ಸೊ ಈ ಎಲ್ಲಾ ಸೆಕ್ಟರ್ಗಳಲ್ಲಿ ಹೆಚ್ಚು ಆಧುನಿಕ ತಾಂತ್ರಿಕ ವಿಧಾನಗಳನ್ನ ಬಳಸಿಕೊಂಡು ಆಹಾರ ಉತ್ಪಾದನೆ ಪ್ರಮಾಣವನ್ನ ಮತ್ತು ಆಹಾರಗಳಲ್ಲಿಯೇ ನ್ಯೂಟ್ರಿಷಿಯಸ್ ಮುಖ್ಯ, ಬರೀ ಆಹಾರ ಉತ್ಪಾದನೆ ಮಾಡೋದಲ್ಲ, ಅದರಲ್ಲಿ ಪೌಷ್ಟಿಕಾಂಶಗಳು ಬಹಳ ಮುಖ್ಯ. ಸೊ ಅವೆಲ್ಲ ಪ್ರಯತ್ನಗಳನ್ನ ಈ FAO ಮಾಡ್ತಾ ಇದೆ. ದೆನ್ ಕಮಿಟ್ಮೆಂಟ್ ಇನ್ ಸಪೋರ್ಟ್ ಆಫ್ ಚಿಲ್ಡ್ರನ್.
ಮಕ್ಕಳ ಬೆಂಬಲದಲ್ಲಿ ಬದ್ಧತೆ. ಸೊ ಮಕ್ಕಳಿಗೆ, ಯಾಕಂದ್ರೆ ಮಕ್ಕಳೇ ಮನುಕುಲದ ನಿರ್ಮಾತೃಗಳು, ಸೊ ಮುಂದಿನ ನಾಗರಿಕರು ಅಂತ ಕರಿತೀವಿ ನಾವು. ಸೊ ಇಂತಹ ಮಕ್ಕಳು ಉತ್ತಮ ಬಾಲ್ಯವನ್ನ, ಉತ್ತಮ ಆರೋಗ್ಯವನ್ನ ಪಡೆದ್ರೆ ಮಾತ್ರ ಅವರು ಸುಸಜ್ಜಿತ ಸಮಾಜ ನಿರ್ಮಾಣದಲ್ಲಿ ಭಾಗವಹಿಸ್ತಾರೆ. ಸೊ ಹೀಗಾಗಿ ಇದಕ್ಕೆ ಅಂತ ಹೇಳಿ ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗಸಂಸ್ಥೆ ಯುನಿಸೆಫ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ pioneered to provide vaccines and the other aid desperately needed by children caught in armed conflict. ವಿಶೇಷವಾಗಿ ಈ ಸಶಸ್ತ್ರ ಸಂಘರ್ಷಗಳಲ್ಲಿ ಸಿಕ್ಕಿ ಬಿದ್ದಂತ ಮಕ್ಕಳು, ಏನು ರಾಷ್ಟ್ರಗಳ ನಡುವೆ ಸಶಸ್ತ್ರ ದಂಗೆಗಳು, ಭಯೋತ್ಪಾದನಾ ಚಟುವಟಿಕೆಗಳು ಈ ತರದ ನಡೆದಾಗ ಸೊ ಅಲ್ಲಿ ಅನಾಥವಾಗಿ ಸಿಕ್ಕಿಬಿದ್ದಂತಹ ಮಕ್ಕಳೇನಿರ್ತವೆ, ಆ ಮಕ್ಕಳಿಗೆ ಅಗತ್ಯವಿರತಕ್ಕಂತಹ ಲಸಿಕೆಗಳಾಗಿರ್ಬೋದು ಅಥವಾ ಇತರ ಎಲ್ಲಾ ಸಹಾಯ, ಆಹಾರ, ಆರೋಗ್ಯ, ಶಿಕ್ಷಣ, ಎಲ್ಲಾ ಸಹಾಯವನ್ನ ಒದಗಿಸೋದಕ್ಕೆ ಯುನಿಸೆಫ್ ತುಂಬಾ ಪ್ರವರ್ತಕವಾಗಿ ಕಾರ್ಯವನ್ನ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇದು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ 1981ರಲ್ಲಿ ಮಾಡಿ ಬಹುತೇಕ ಎಲ್ಲಾ ರಾಷ್ಟ್ರಗಳು ಕೂಡ ಈ ಒಡಂಬಡಿಕೆಗೆ ಸಹಿ ಮಾಡಿ ತಮ್ಮ ದೇಶಗಳಲ್ಲಿ ಮಕ್ಕಳ ಸಂರಕ್ಷಣೆಗೆ ಈ ಒಂದು ಒಡಂಬಡಿಕೆಯ ಅಡಿಯಲ್ಲಿ ಕಾನೂನುಗಳನ್ನ ರೂಪಿಸಿಕೊಂಡಿದ್ದಾವೆ. ದೆನ್ ಪ್ರವಾಸೋದ್ಯಮವನ್ನ ಉತ್ತೇಜಿಸುವುದು, ಟು ಪ್ರಮೋಟ್ ದ ಟೂರಿಸಂ. So the World Tourism Organization is the UN agency responsible for the promotion of responsible, sustainable and universally accessible tourism. So ಖಂಡಿತ ಪ್ರವಾಸೋದ್ಯಮ ಅನ್ನೋದು ಅತಿ ಮುಖ್ಯವಾದದ್ದು, ವಿಶೇಷವಾಗಿ ಸುಸ್ಥಿರ, ಸಾರ್ವತ್ರಿಕವಾದ ಮತ್ತು ಸಾರ್ವತ್ರಿಕ ಮತ್ತು ಸುಲಭವಾಗಿ ಸಿಗಬಹುದಾದಂತಹ ಪ್ರವಾಸೋದ್ಯಮದ ಉತ್ತೇಜನಕ್ಕೆ ವಿಶ್ವಸಂಸ್ಥೆಯ ಪ್ರವಾಸೋದ್ಯಮ ಏಜೆನ್ಸಿ ಸಂಸ್ಥೆ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. So its global code of ethics for tourism seeks to maximum the benefits of tourism while minimizing its negative impact. ಸೊ ಈ ಒಂದು ವಿಶ್ವಸಂಸ್ಥೆಯ ಟೂರಿಸಂ ಆರ್ಗನೈಸೇಷನ್ ಏನಿದೆ, ಇದು ಇಡೀ ಜಗತ್ತಿನಾದ್ಯಂತಹ ಪ್ರವಾಸೋದ್ಯಮವನ್ನ ಹೆಚ್ಚು ಪ್ರೋತ್ಸಾಹಿಸ್ತಕ್ಕಂತಹ ಮತ್ತು ಪ್ರವಾಸೋದ್ಯಮದಿಂದ ಹೆಚ್ಚು ಜನರಿಗೆ ಲಾಭವಾಗ್ತಕ್ಕಂತಹ ಯೋಜನೆಗಳನ್ನು ಹಮ್ಮಿಕೊಳ್ತಾ ಇದೆ. ಅಟ್ ದ ಸೇಮ್ ಟೈಮ್ ಜಾಗತಿಕ ಪ್ರವಾಸೋದ್ಯಮದಲ್ಲಿ ಆಗ್ತಕ್ಕಂತಹ ಕೆಲವು ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಏನ್ ಕರಿತೀವಿ, ಕೆಲವು ಅನಾನುಕೂಲಗಳು ಅಥವಾ ಕೆಲವು ದುಷ್ಪರಿಣಾಮಗಳು ಅಂತ ಏನ್ ಕರಿತೀವಿ, ಅವುಗಳನ್ನ ಆದಷ್ಟು ತಡೆಯೋದಕ್ಕೆ ಈ ಎಲ್ಲಾ ಪ್ರಯತ್ನವನ್ನ ಮಾಡತ್ತೆ. ದೆನ್ ಗ್ಲೋಬಲ್ ಥಿಂಕ್ ಟ್ಯಾಂಕ್. ಸೊ ಇದು ಜಾಗತಿಕ ಚಿಂತನ ವೇದಿಕೆಯಾಗಿ, ಚಿಂತನ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸುವುದರ ಮೂಲಕ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನವನ್ನ ಮಾಡುತ್ತೆ. ಇನ್ ದ ಟೈಪ್ ಆಫ್ ರಿಸರ್ಚ್, ಸಂಶೋಧನೆಯ ರೂಪದಲ್ಲಿ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನವನ್ನ ಮಾಡುತ್ತೆ ವಿಶ್ವಸಂಸ್ಥೆಯ ಒಂದು ಜಾಗತಿಕ ಚಿಂತನಾ ವೇದಿಕೆ. ಸೊ ಉದಾಹರಣೆಗೆ ಈಗ UN ಪಾಪ್ಯುಲೇಷನ್ ಡಿವಿಷನ್ ಅಂತ ಒಂದಿದೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ, ಇಟ್ಸ್ ಎ ಲೀಡಿಂಗ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂಡ್ ರಿಸರ್ಚ್ ಆನ್ ಗ್ಲೋಬಲ್ ಪಾಪ್ಯುಲೇಷನ್. ಸೊ ಗ್ಲೋಬಲ್ ಪಾಪ್ಯುಲೇಷನ್ ದ ಟ್ರೆಂಡ್ಸ್ ಏನು, ಪ್ರೊಡ್ಯೂಸಿಂಗ್ ಅಪ್ ಟು ಡೇಟ್ ಡೆಮೋಗ್ರಫಿಕ್ ಎಸ್ಟಿಮೇಟ್ಸ್ ಅಂಡ್ ಪ್ರೊಜೆಕ್ಷನ್ಸ್. ಸೊ ಇಡೀ ಜಗತ್ತಿನ ಜನಸಂಖ್ಯೆ ರಿಲೇಟೆಡ್ ಆಗಿ ತುಂಬಾ ರಿಸರ್ಚ್, ಸಂಶೋಧನಾತ್ಮಕ ಮಾಹಿತಿಗಳನ್ನ ಇದು ಬಿಡುಗಡೆ ಮಾಡತ್ತೆ ಮತ್ತು ಅವುಗಳನ್ನ ವಿಶ್ಲೇಷಣೆ ಮಾಡತ್ತೆ. ಉದಾಹರಣೆಗೆ ಜನಸಂಖ್ಯೆಯ ಒಂದು ಟ್ರೆಂಡ್ಸ್, ಸೊ ಅಂದ್ರೆ ಇಡೀ ಜಗತ್ತಿನಲ್ಲಿ ಯಾವ ತರಹದ ಜನಸಂಖ್ಯೆ ಇದೆ, ಜನಸಂಖ್ಯೆಯ ವಯಸ್ಸು, ಲಿಂಗ, ಶಿಕ್ಷಣ, ಅವರ ತಾಂತ್ರಿಕ ಕೌಶಲ್ಯಗಳು, ಶೈಕ್ಷಣಿಕ ಅರ್ಹತೆಗಳು, ಅವರ ಅಭಿರುಚಿಗಳು, ಎಲ್ಲವನ್ನೂ ಕೂಡ ಅವರು ಹೊಂದಿದಂತಹ ಆರ್ಥಿಕ ಸೌಲಭ್ಯಗಳು, ಶೈಕ್ಷಣಿಕ ಸ್ಥಾನಮಾನ, ಸಾಮಾಜಿಕ ಸ್ಥಾನಮಾನ. ಸೊ ಈ ರೀತಿ ಜನಸಂಖ್ಯೆಯ ಪ್ರತಿಯೊಂದು ಮಾಹಿತಿಯನ್ನ ಸಂಗ್ರಹ ಮಾಡಿ ಆ ಮಾಹಿತಿಯ ಆಧಾರದ ಮೇಲೆ ಜಗತ್ತಿನ ಬೇರೆ ಬೇರೆ ಕ್ಷೇತ್ರಗಳ ಅಭಿವೃದ್ಧಿ ಸಾಧಿಸೋದಕ್ಕೆ ಬೇಕಾದಂತ ಎಲ್ಲ ಅಂಕಿಅಂಶಗಳ ಮಾಹಿತಿಗಳನ್ನ, ಸಂಶೋಧನಾ ವರದಿಗಳನ್ನ ಜನಸಂಖ್ಯೆ ರಿಲೇಟೆಡ್ ಆಗಿ ಇದು ಒದಗಿಸುತ್ತೆ. ಹಾಗೆ UN ಸ್ಟಾಟಿಸ್ಟಿಕ್ಸ್ ಡಿವಿಷನ್ ಅಂತ ಇದೆ. ಇಟ್ ಈಸ್ ದ ಹಬ್ ಆಫ್ ದ ಗ್ಲೋಬಲ್ ಸ್ಟಾಟಿಸ್ಟಿಕಲ್ ಸಿಸ್ಟಮ್, compiling and disseminating the global economic, demographic, social, gender, environment and energy statistics. ಸೊ ಇದು ಸಂಪೂರ್ಣವಾಗಿ ಎಲ್ಲಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ
ಸಂಖ್ಯೆಗಳನ್ನ ಸಂಗ್ರಹಿಸ್ತಕ್ಕಂತಹ ಒಂದು ವಿಭಾಗ, ಅಂಕಿ ಸಂಖ್ಯಾ ವಿಭಾಗ ಅಂತ ಕರಿತೀವಿ. ಸೊ ಇದು ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಜನಸಂಖ್ಯೆ, ಲಿಂಗ, ಪರಿಸರ, ಈ ರೀತಿ ಬಹಳಷ್ಟು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಸಮಗ್ರ ಅಂಕಿ ಅಂಶಗಳನ್ನ ಒಳಗೊಂಡಿರುತ್ತೆ. ಸೊ ಹೀಗಾಗಿ ಈ ಅಂಕಿ ಅಂಶಗಳ ಸಹಾಯದಿಂದ ಅತ್ಯಂತ ಸುಲಭವಾಗಿ ಆಯಾ ಕ್ಷೇತ್ರದ ಅಭಿವೃದ್ಧಿಗೆ ಕ್ರಮಗಳನ್ನ ಕೈಗೊಳ್ಳಬಹುದು ಮತ್ತು ಆ ಅಭಿವೃದ್ಧಿಯ ಅಳತೆಯನ್ನ ಮಾಡಬಹುದು. ಓಕೆ, ಸೊ ಈ ರೀತಿ ಇದು ಗ್ಲೋಬಲ್ ಥಿಂಕ್ ಟ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಟೋಟಲಿ ಹೇಳೋದಾದ್ರೆ ಏನು ನಾವು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಏನ್ ಕರಿತೀವಿ, ಸೊ ಇದು its annual human development report provides independent, empirically grounded analysis of major development issues, trends and policies, including the groundbreaking human development index. ಸೊ ಟೋಟಲಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮದ ವಾರ್ಷಿಕ ಮಾನವ ಅಭಿವೃದ್ಧಿ ವರದಿ ಏನಿದೆಯಲ್ಲ, ಇದು ಅತ್ಯಂತ ಅದ್ಭುತ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಸೇರಿದಂತೆ ಪ್ರಮುಖ ಅಭಿವೃದ್ಧಿ ವಿಷಯಗಳನ್ನ, ಪ್ರವೃತ್ತಿಗಳನ್ನ ಮತ್ತು ನೀತಿಗಳನ್ನ, ಪ್ರಾಯೋಗಿಕ ತಳಹದಿಯ ವಿಶ್ಲೇಷಣೆಗಳನ್ನ ಸಂಪೂರ್ಣವಾಗಿ ಒದಗಿಸುತ್ತೆ. ಸೊ ಇದರ ಒಂದು ಆಧಾರದ ಮೇಲೆ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಯಾವ ರಾಷ್ಟ್ರಗಳು ಎಷ್ಟೆಷ್ಟು ಮಟ್ಟಿಗೆ ಮುಂದಿದಾವೆ, ಹಿಂದಿದಾವೆ ಅನ್ನೋ ತಮ್ಮ ಸ್ಥಾನಮಾನವನ್ನ ನೋಡ್ಕೊಳ್ಳೋದ್ರ ಮೂಲಕ ತಮ್ಮ ನೈಜ ಅಭಿವೃದ್ಧಿಯನ್ನ ಅಳೆದುಕೊಳ್ಳೋಕೆ ಸಹಾಯ ಆಗತ್ತೆ. ಕೇವಲ ಅಳೆದುಕೊಳ್ಳೋದಷ್ಟೇ ಅಲ್ಲ, ಸೊ ಮುಂದೆ ಇದ್ದಂತ ರಾಷ್ಟ್ರಗಳು ಯಾವ ಕ್ರಮಗಳ ಮೂಲಕ ಮುಂದೆ ಹೋಗಿದ್ದಾವೆ, ಹಿಂದುಳಿದ ರಾಷ್ಟ್ರಗಳು ಸೊ ಯಾವ ಕಾರಣಗಳಿಂದ ಹಿಂದುಳಿದಿದ್ದಾವೆ, ಸುಧಾರಣೆಗೆ ಯಾವ ಕ್ರಮಗಳನ್ನ ಅನುಸರಿಸಬೇಕು, ಇವೆಲ್ಲ ಮಾಹಿತಿ ಮತ್ತು ಮಾರ್ಗದರ್ಶನಗಳನ್ನ ಇದು ನೀಡುತ್ತೆ. ಸೊ ಟೋಟಲಿ ದ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಎಕನಾಮಿಕ್ ಅಂಡ್ ಸೋಷಿಯಲ್ ಸರ್ವೆ, ಸೊ ಇದು ನೋಡಿ ಇವೆಲ್ಲ ಇಡೀ ಜಾಗತಿಕ ಮಟ್ಟದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕೈಗೊಳ್ಳತಕ್ಕಂತಹ ಸರ್ವೆ ಮತ್ತು ವರದಿಗಳು. ವರ್ಲ್ಡ್ ಎಕನಾಮಿಕ್ ಅಂಡ್ ಸೋಷಿಯಲ್ ಸರ್ವೆ, ದ ವರ್ಲ್ಡ್ ಬ್ಯಾಂಕ್ಸ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ದ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಅಂದ್ರೆ ಯುನೈಟೆಡ್ ನೇಷನ್ಸ್ ಮಾಡ್ತಕ್ಕಂತಹ ಜಗತ್ತಿನ ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆ, ಹಾಗೆ ವರ್ಲ್ಡ್ ಬ್ಯಾಂಕ್ ಅಂತ ಏನ್ ಕರಿತೀವಿ, ವಿಶ್ವ ಬ್ಯಾಂಕ್ ಮಾಡ್ತಕ್ಕಂತಹ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ಜಗತ್ತಿನ ಅಭಿವೃದ್ಧಿ ವರದಿ, ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಜಾಗತಿಕ ಹಣಕಾಸಿನ ಸಂಸ್ಥೆ ನಡೆಸ್ತಕ್ಕಂತಹ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಸೊ ಇವೆಲ್ಲ ಅಧ್ಯಯನಗಳು, ಸರ್ವೆಗಳು, ಸಮೀಕ್ಷೆಗಳು, ವರದಿಗಳು ಪಾಲಿಸಿ ಮೇಕರ್ಸ್ಗೆ ಬಹಳಷ್ಟು ಪ್ರಮುಖ ಮಾಹಿತಿಯನ್ನ ನೀಡ್ತವೆ. ಸೊ ಇವುಗಳ ಒಂದು ಮಾಹಿತಿಯ ಅಂಕಿಅಂಶಗಳ ಆಧಾರದ ಮೇಲೆ ಪ್ರತಿಯೊಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪಾಲಿಸಿ ಮೇಕರ್ಸ್ ಏನಿದ್ದಾರೆ ಅತ್ಯಂತ ಫಲಪ್ರದ ಮತ್ತು ಪರಿಣಾಮಕಾರಿ ಪಾಲಿಸಿಗಳನ್ನ, ಯೋಜನೆಗಳನ್ನ ಹಮ್ಮಿಕೊಳ್ಳೋಕೆ ಸಹಾಯವಾಗತ್ತೆ. ಸೊ ಈ ರೀತಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಮತ್ತು ಜಗತ್ತಿನ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆಯಲ್ಲಿ ವಿಶ್ವಸಂಸ್ಥೆ ಯಾವ ಪ್ರಯತ್ನಗಳನ್ನ, ಸಾಧನೆಗಳನ್ನ ಇದುವರೆಗೂ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸಾಧನೆಯ ಮುಂದುವರಿದ ಅಂಶಗಳನ್ನ ವಿ ವಿಲ್ ಡಿಸ್ಕಸ್. ಓಕೆ, ಸೊ ಪ್ರಸ್ತುತ ವಿಷಯದ ಒಂದು ರೆಫರೆನ್ಸ್ಗಾಗಿ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.